ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ಇದ್ದಾರೆ CS ಚಂದನ್ ಶೆಟ್ಟಿ ಹಾಗೆ ಅರುಣ್ ಅಮುಕ್ತಾ ಸರ್. ಇವ್ರಿಬ್ರು ಮಾತಾಡ್ತಾ ಹೋಗೋಣ. ಸರ್, ಫಸ್ಟ್ ಆಫ್ ಆಲ್ ಟ್ರೈಲರ್ ನೋಡ್ಬಿಟ್ಟು ಫುಲ್ ಫಿದಾ ಆಗ್ಬಿಟ್ಟು ನಾನ್ ನಿಮ್ ಸಿನಿಮಾ ಸ್ಕೂಲಿಗೆ ಜಾಯಿನ್ ಆಗೋಣ ಅಂತ ನೋಡಿ ವಿತ್ ಯೂನಿಫಾರ್ಮ್ ಬಂದ್ಬಿಟ್ಟಿದ್ದೀನಿ. ತುಂಬಾ ಡೆಡಿಕೇಶನ್ ಇದೆ. ನಿಮ್ ನಂಬರ್ ಒಂಚೂರು ಕೊಡಿ. ತಗೊಂಡ್ರಪ್ಪ. ಅಲ್ಲ, ತುಂಬಾ ಡೆಡಿಕೇಶನ್ ಇದೆ ಅಲ್ಲ. ಫೇಸ್ಬುಕ್ ಅಲ್ಲಿ ಲೈವ್ ಹಾಕಿ. ಸರ್, ಆಕ್ಚುಲಿ ಟು ಬಿ ಫ್ರೆಂಡ್ ಟ್ರೈಲರ್ ಬಗ್ಗೆ ಫಸ್ಟ್ಗೆ ಮಾತಾಡಬೇಕು. ನಾನಂತೂ ಟ್ರೈಲರ್ ನೋಡಿ ಫಿದಾ ಆಗೋದೆ. ಎಡಿಟಿಂಗ್ ಆಗಿರ್ಲಿ, ಇವ್ರೆಲ್ರದ್ದು ಕಾಂಬಿನೇಷನ್ಸ್ ಆಗಿರ್ಲಿ, ನೀವು ಸೆಲೆಕ್ಟ್ ಮಾಡೋ ಕ್ಯಾರೆಕ್ಟರ್ಗಳು, ಇವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಲಿ, ಎಲ್ಲಾದ್ರೂ ಸೇರಿ ಒಂಥರ ಚಿಂದಿ ಚಿತ್ರಾನ್ನ ಅಂತ ಹೇಳ್ತಾರ, ಆ ಥರ ಒಂದು ಒಳ್ಳೆ ಫೀಲ್ ಬರುತ್ತೆ. ಅಂದ್ರೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಫೀಲ್ ಆಗುತ್ತೆ. ಹೆಂಗೆ ಸರ್ ಟ್ರೈಲರ್ ಈ ತರ ಕಟ್ ಮಾಡಿದ್ರೆ ರೀಸನ್ ಏನು? ಫಸ್ಟ್ ಬೂಂದಿ ಮಸಾಲ ಆಗಲಿ ಅಂತ ಕಟ್ ಮಾಡಿದ್ವಿ. ಸೊ ಮೇಡಮ್, ಆ್ಯಕ್ಚುಲಿ ಇವಾಗಿರೋ ಕಾಂಪಿಟೇಷನಲ್ಲಿ ಆಡಿಯನ್ಸ್ನ ಒಪ್ಸೋದು ತುಂಬ ಕಷ್ಟ ಇದೆ. ಎಕ್ಸಾಕ್ಟ್ಲಿ. ವರ್ಷಕ್ಕೆ ನಮ್ಮ ಕನ್ನಡದ ಆಡಿಯನ್ಸು 1,000 ಟ್ರೈಲರ್ ನೋಡ್ತಾರೆ, ಸೌತ್ ಮೂವೀಸ್ ಎಸ್ಪೆಷಲಿ. ಅದರಲ್ಲಿ ನಮ್ದು ಏನಾದರೂ ವಿಶೇಷವಾಗಿರಬೇಕು ಅನ್ನೋದು ಇಂಪಾರ್ಟೆಂಟ್. ಆ್ಯಕ್ಚುಲಿ 1 ಕೋಟಿ ಜನ ನೋಡೋದು ಇಂಪಾರ್ಟೆಂಟ್. 10 ಜನ ನೋಡಿ, 10 ಜನನು ಸಖತ್ತಾಗಿದೆ, ಇದೇನೋ ಬೇರೆ ಕ್ಯಾಟಗರಿ ಇದೆ ಅಂತ ಅನಿಸ್ಬೇಕು. ಆ ಕ್ಯಾಟಗರಿಲಿ ನಾವು ಟ್ರೈ ಮಾಡ್ತೀವಿ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಮೂವಿ ಹೇಗೆ ಅನಿಸ್ತಾ ಇದೆ? ಈ ಫೀಲಿಂಗ್ ಹೇಗಿದೆ ಇವಾಗ ಸದ್ಯಕ್ಕೆ? ಈ ಸಬ್ಜೆಕ್ಟ್ ಭಯ ಇದೆ. ರಿಸಲ್ಟ್ ಏನಾಗುತ್ತೆ ಅನ್ನೋದು ಒಂದು ಭಯ ಇದೆ. ಜುಲೈ 19th. ಸೊ ಅದಾಗಿ ಜನ ಪಾಸ್ ಅಂತ ಅಂದ್ಬಿಟ್ರು ಖುಷಿ ನಮಗೆ. ಓಕೆ, ಜಸ್ಟ್ ಪಾಸ್ ಅಲ್ಲ, ಅಟ್ಲೀಸ್ಟ್ ಒಂದು ನಿಮ್ದು ರ್ಯಾಂಕ್ ಆಸೆ ಡ್ರೀಮ್ ಇಲ್ಲಿ ಫುಲ್ಫಿಲ್ ಆಗಿರುತ್ತೆ. ಸ್ಕೂಲಲ್ಲಂತೂ ತೆಗ್ದಿಲ್ಲ, ಇಲ್ಲರೂ ಸರ್. ಇವಾಗ ಟ್ರೈಲರ್ ನೋಡಿ ನಾನೇ ಇಷ್ಟೊಂದು ಎಕ್ಸೈಟ್ ಆಗಿದ್ದೀನಿ. ನಿಮಗೆ ಸುಮಾರು ಜನ ಹೇಳೇ ಹೇಳಿರ್ತಾರೆ, ಅದರಲ್ಲೂ ಚಂದನ್ ಶೆಟ್ಟಿ ಅವ್ರ ಮೊದಲನೇ ಮೂವಿ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಸ್ಟಾರ್ಸ್ಗೂ ಇರುತ್ತೆ, ಎಲ್ಲರೂ ನೋಡಿರ್ತಾರೆ. ನಿಮಗೆ ತುಂಬಾ ಮುಖ್ಯವಾದ ವ್ಯಕ್ತಿಗಳಲ್ಲಿ ಬಂದಂತ ಬೆಸ್ಟ್ ಕಮೆಂಟ್ಸ್ ಏನೇನು ಹೇಳಿದ್ರು ಟ್ರೈಲರ್ ನೋಡಿ ಜನ? ಮೇಡಮ್, ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗ ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಟೆಕ್ನಿಕಲಿ ತುಂಬ ಅಡ್ವಾನ್ಸ್ ಆಗಿದೆ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಚಂದನ್ ಸರ್ನ ಹುಡುಕಿದ್ದಾರೆ. ಮೊದಲನೇದೇನಿತ್ತು, ಒಬ್ಬ ಆಕ್ಟರ್ನ ಹುಡುಕಬೇಕು, ಫುಲ್ಫಿಲ್ ಆಗಬಾರ್ದು. ಓಕೆ, ಆಮೇಲೆ ನಮ್ಮದೇನಂದರೆ ಬಿಟ್ಟರೆ A-side ಟ್ರೈಲರ್. B-side ಟ್ರೈಲರು ಇಂಟ್ರೋ ಆಗೋಷ್ಟಿಗೆ ಅದು ಬಂದ್ಬಿಡುತ್ತೆ. B ಟ್ರೈಲರು ಅದರಲ್ಲಿ ಫುಲ್ಫಿಲ್ ಇಲ್ಲ ಇದೆ. ಸೊ ಅದು ನಮ್ಗೆ ಸಪೋರ್ಟ್ ಆಗುತ್ತೆ. ಸೊ ಆ ಸ್ಟ್ರಾಟಜಿ ಮಾಡಿ ಬಿಟ್ಟಿರೋ ಆಗಲಿ. ಮ್ಯೂಸಿಕ್ ವಿಜಯ್ ಕೃಷ್ಣ ಮಾಡೋದು ತುಂಬ ಚೆನ್ನಾಗಿ ಮಾಡಿದೆ. ಎಡಿಟಿಂಗ್ ಫಸ್ಟ್ ಆಫ್ ಆಲ್ ಟ್ರೈಲರ್ ಮಾಡಿರೋದು, ಎಡಿಟಿಂಗ್ಗೆ ಗೊತ್ತಿದ್ದಿರೋ ಒಬ್ಬ ಹೊಸ ನನ್ನ ಪಿಕ್ಚರ್ ಎಡಿಟ್ರು ಮಾಡಿದಾರಲ್ಲ, ಆ ಎಡಿಟ್ರ್ ಮಾಡಿಲ್ಲ ನಮ್ಮ ಹೊಸಬ ಟ್ರೈಲರ್ ಕಟ್ ಮಾಡಿರೋದೇ ಬೇರೆ. ವಂಡರ್ಫುಲ್ ಆಗಿ. ರೆಗ್ಯುಲರ್ ಟ್ರೈಲರ್ ಕಟ್ ಮಾಡಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಎಲ್ಲ ಒಂದೇ ಸಿನಿಮಾ ಫಾರ್ಮೆಟಲ್ಲೇ, ರೆಗ್ಯುಲರ್ ಫಾರ್ಮೆಟಲ್ಲೇ ಹೋಗ್ತಾ ಇತ್ತು. ಆ ಫಾರ್ಮೆಟ್ ಬೇಡ, ಮತ್ತು ಆಡಿಯನ್ಸ್ಗೆ ಅದು ರಿಪೀಟ್ ಆಗುತ್ತೆ. ಅಲ್ಲಿ ಏನೇ ಕೊಟ್ಟರು ನಮ್ಮದು ಫ್ರೆಶ್ ಅನಿಸಲ್ಲ ನನಗೆ ಫ್ರೆಶ್ ಅಂತ ಅನ್ನಿಸ್ಬೇಕು. ನನಗೆ ತುಂಬ ನಂಬರ್ಸ್ ಮೇಲೆ ನನಗೆ ನಂಬಿಕೆ ಇಲ್ಲ, ಈಗಲೂ ನನಗೆ ನಂಬಿಕೆ ಇಲ್ಲ. ಓಕೆ, 10 ಜನ ನೋಡಲಿ, 100 ಜನ ನೋಡಲಿ, 1000 ಜನ ನೋಡಲಿ, ದಟ್ ಇಸ್ ಆರ್ಗ್ಯಾನಿಕ್ ಆಗಿರಬೇಕು. ಮತ್ತು ಅಲ್ಲಿಂದ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಬೇಕು. ಆ ಟ್ರೈಲರ್ನಿಂದ ತುಂಬ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು. ಮತ್ತು ಅಲ್ಲಿರೋದೆಲ್ಲ ಸಿನಿಮೆಟಿಕ್ ಫೀಲ್ ಇದೆ ನನಗೆ. ಒಂದು ಟ್ರೈಲರ್ ನೋಡ್ತಾ ನಿಮ್ಗೆ ಏನೇನು ಅನಿಸುತ್ತೆ ಆ ಥರದ. ಅಂದರೆ ನನಗೆ ಸಿನಿಮೆಟಿಕ್ ಫೀಲ್ ಬೇಕಾಗಿತ್ತು. ಅದ್ರ ಪ್ರಕಾರ ತುಂಬ ಒಳ್ಳೆ ಪ್ರಶಂಸೆ ಬಂದಿದೆ, ಪಾಸಿಟಿವ್ ಆಗಿದೆ. ಪಾಸಿಟಿವ್ ಹೆಂಗಾಗಿದೆ ಅಂದರೆ ಡಿಸ್ಟ್ರಿಬ್ಯೂಟರ್ಗಳು ಕಾಲ್ ಬರುತ್ತೆ ಗೊತ್ತಾನೆ, ಜನದ ಕಾಲ್ ಬರೋದು ಇಂಪಾರ್ಟೆಂಟ್ ಅಲ್ಲ, ಡಿಸ್ಟ್ರಿಬ್ಯೂಟರ್ ಕಡೆ ಕಾಲ್ ಬರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅವರು ಅಷ್ಟು ಜನ ಮತ್ತು ಎಕ್ಸಿಬ್ಯೂಟರ್ಸ್ ಇರೋಲ್ಲ, ಅವ್ರ ಕಡೆಯಿಂದ ಕಾಲ್ ಬಂತು ಅಂದರೆ ಅದು ಮೇಲೆ ಹೋಗ್ತಾ ಇದ್ದೀವಿ ಅಂತ. ಅದು ನನಗೆ ತುಂಬ ಪಾಸಿಟಿವ್. ಓಕೆ, ಅದೇ ಬೆಸ್ಟ್ ಕಮೆಂಟ್ ಯಾವುದು ನೀವು ಇದುವರೆಗೂ ಕೇಳಿರೋ ಅಂತ ಬೆಸ್ಟ್ ಕಮೆಂಟ್ ಯಾವುದು ಆ ಟ್ರೈಲರ್ ನೋಡಿ? ಚಂದನ್ ಸರ್ ನಾವು ಜಾಸ್ತಿ ತೋರಿಸಿಲ್ಲ ನೀವು. ಬಟ್ ಕ್ಯೂರಿಯಾಸಿಟಿ ಇರಲಿಂದ ಏನೋ ಮಾಡಿದ್ದೀರಾ ಅನ್ಕೊಂಡು ಸುಮ್ಮನೆ ನಾನು. ನಿಮ್ಗೆ ಏನ್ ಅನ್ಸ್ತು? ಯಾರು ಏನು ಹೇಳಿದ್ರು? ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಹೇಗೆ ರಿಯಾಕ್ಟ್ ಮಾಡಿದ್ರು? ಅಪ್ಪ ಅಮ್ಮ ಎಲ್ಲ ಖುಷಿ ಪಟ್ರು. ಅವರು ಅವ್ರಿಗೆ ಇನ್ನೊಂದು ಟ್ರೈಲರ್ ನಾವು ಆಲ್ರೆಡಿ ನೋಡಿದ್ವಿ, ಅದನ್ನು ರಿಲೀಸ್ ಆಗಿಲ್ಲ. ಸೊ ಆ ಟ್ರೈಲರ್ ನೋಡಿ ಅವರು ವೆರಿ ಹ್ಯಾಪಿ. ಓಕೆ, ಬೆಸ್ಟ್ ಕಮೆಂಟ್ ಯಾವ್ದು ಸಿಕ್ತು? ಅಂದ್ರೆ ನಿಮ್ಮ ಕೋ ಸ್ಟಾರ್ಸ್ ಇಂದ ಇರಬಹುದು, ಈ ತರ ನಿಮ್ಮನ್ನ ನೋಡ್ಬೇಕಂತ ಇಷ್ಟಪಡ್ತೀವಿ ಅಂತ. ಓಕೆ, ಸೂಪರ್. ಈ ತರ ನೀವು ಅಂದ್ರೆ ನೀವು ರೆಬಲ್ ಆಗಿರ್ಬೇಕು, ಸೈಲೆಂಟ್ ಆಗಿರ್ಬೇಡಿ, ಬೇಜಾರಲ್ಲಿ ಇರ್ಬೇಡಿ,
ಆ ಥರ. ಓಕೆ, ಹಂಗೂ ಹೇಳಿದ್ರಾ ತುಂಬ ಜನ? ಹೌದು. ಬಟ್ ನಾನು ಒಬ್ಳೆ ಅನ್ಸುತ್ತೆ ಅದನ್ನ ಇರೋ ಥರ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಮೋಸ್ಟ್ಲಿ, ಬಿಕಾಸ್ ನಂಗೆ ಆ ಕ್ಯಾರೆಕ್ಟರ್ ಒಂಥರ ಅದು ಇಷ್ಟ ಆಯಿತು. ಅದರಲ್ಲೂ ಫಸ್ಟ್ ಮೂವಿನಲ್ಲಿ ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಏನು ಸ್ಟ್ಯಾಮ್ರಿಂಗ್ ಇರ್ಬೋದು ಅದೆಲ್ಲ ಇದೆ. ಸೊ ಹೌದು, ಅದೇ ಆಕ್ಟರ್ಗೆ ಅದೇ ಬೇಕಾಗಿರೋದು. ಆ ಚಾಲೆಂಜ್ ನ ಪಾಸ್ ಮಾಡೋದೇ ಒಬ್ಬ ಆಕ್ಟರ್ ಅಷ್ಟೇ. ಡೈರೆಕ್ಟರ್ ಪಾಪ ಅವರು ಅಷ್ಟೆಲ್ಲ ಫೀಲ್ ಮಾಡಿರ್ತಾರೆ ಒಂದು ಸಿನಿಮಾ ಕ್ಯಾರೆಕ್ಟರ್ ಇರಬೇಕು, ಅವ್ರ ತಲೆ ಒಳಗಡೆ ಇರೋದನ್ನ ನಾವು ಅದನ್ನ ಸ್ಕ್ರೀನ್ ಮೇಲೆ ತಗೊಂಡ್ ಬರ್ಬೇಕಾದ್ರೆ ಒಂದು ದೊಡ್ಡ ಜವಾಬ್ದಾರಿ ಆಕ್ಟರ್ಗಳು. ಸೊ ಅದನ್ನ ನಾನು ಫಸ್ಟ್ ಪ್ರಯತ್ನದಲ್ಲಿ ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ. ನನ್ನ 100% ನನ್ನ ಎಫರ್ಟ್ ನಾನು ಹಾಕಿದ್ದೀನಿ. ಡೈರೆಕ್ಟರ್ ಅದನ್ನ ನೋಡಿ ಅದನ್ನ ಓಕೆ ಮಾಡಿದ್ದಾರೆ. ಇಫ್ ಹಿ ಈಸ್ ಹ್ಯಾಪಿ, ಇಫ್ ಮೈ ಪ್ರೊಡ್ಯೂಸರ್ ಈಸ್ ಹ್ಯಾಪಿ, ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ದಟ್ ಫಸ್ಟ್ ಸಕ್ಸಸ್ ಅಲ್ಟಿಮೇಟ್ಲಿ ಏನಂದ್ರೆ ಆಕ್ಚುಲಿ ಈ ಎರಡು ಥರ ಸಕ್ಸಸ್ ಬರುತ್ತೆ. ಒಂದು ಆ ಸಿನಿಮಾ ನಿರ್ದೇಶಕ ಪ್ರೊಡ್ಯೂಸರ್ಗೆ ಮೊದಲನೇ ಖುಷಿ ಆಗೋದು. ಸೊ ಅದಾದಮೇಲೆ ಆಡಿಯನ್ಸಿಗೆ ಬರ್ತೀವಿ. ಓಕೆ, ಇಲ್ಲಿ ನಾವು ಪ್ರೊಡಕ್ಷನ್ ಹೌಸ್ ನಾನಾಗಿರಲಿ ನಮ್ಮ ಟೀಮಲ್ಲಿ ದೇ ಆರ್ ವೆರಿ ಹ್ಯಾಪಿ. ಇದು ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನಾವು ಖುಷಿಯಾಗಿ ನನ್ನಲ್ಲಿ ಏನೂ ಗೊಂದಲ ಇಲ್ಲ. ಆ ವಿಚಾರವಾಗಿ ನಾನು ತುಂಬ ಕ್ಲಾರಿಟಿ ಆಗಿದೆ, ಏನೂ ಗೊಂದಲ ಇಲ್ಲ. ಐ ಆಮ್ ವೆರಿ ಮಚ್ ಹ್ಯಾಪಿ ಅಷ್ಟೇ. ಅದೇ ದಟ್ ಇಸ್ ಲಾಸ್ಟ್ ವರ್ಡ್. ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಅದಾದ ನನಗಾಗಿದೆ. ಮಿಕ್ಕಿದ್ದು ಏನೇ ರಿಸಲ್ಟ್ ಆದ್ರೂ ನಾನು ಎಲ್ಲ ನಮ್ಗೆಲ್ಲ ಅನ್ನೋ ಟ್ರೈ ಮಾಡ್ತೀನಿ. ಎಸ್, ಡಿಸ್ಟಿನ್ ಹಂಗೆ ಸಪೋರ್ಟ್ ಮಾಡ್ತೇನೆ ನಾನು. ಇವರಿಗೆ ಆಮೇಲೆ ಡಿಸ್ಟಿನ್ ಹೆಂಗೆ ಅಂದರೆ ಇವರಿಗೆ 14 ಅನ್ನೋದು 14 ಅನ್ನೋದು ಸಿಕ್ಕಾಪಟ್ಟೆ ಲಕ್ಕಿ ನಂಬರ್. ಅವರಿಗೆ ಅದು ಸಿಕ್ಕಾಪಟ್ಟೆ ಫೀಲ್ ಮಾಡ್ತಾರೆ, ಅದೇನೋ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸರ್ ನನಗೆ. ಸೊ ಈಗಲೂ ಬೈ ಆಕ್ಸಿಡೆಂಟ್ಲಿ ಅಥವಾ ಗೊತ್ತಿಲ್ಲದೆ ನಮ್ಮದು ದುಬೈ ಪ್ರೀಮಿಯು 14ಕ್ಕೆ ಆಗ್ತಿದೆ. ನನಗೆ ಈಗ ಲಾಸ್ಟ್ ಒಂದು ಇಂಟರ್ವ್ಯೂಲ್ ಹೇಳಿದ ತನಕ ನನಗೆ ಸರ್ಪ್ರೈಸಿಂಗ್ ಅನಿಸಿಲ್ಲ. ಅದೊಂದು ಸರ್ಪ್ರೈಸಿಂಗ್. ಆಮೇಲೆ ಮೊನ್ನೆ ನನಗೆ ಇನ್ನೊಂದು ಸರ್ಪ್ರೈಸ್ ಆಯ್ತು ಆ್ಯಕ್ಚುಲಿ. ನಾನು ಯೂನಿಫೈ ಮೀಡಿಯಾದಲ್ಲಿ ಹಾರ್ಡ್ ಡಿಸ್ಕು ಎಲ್ಲ ಆಗಿ ನನ್ನ ಕೈಗೆ ಬಂತು. ಸೊ ಇದಕ್ಕೋಸ್ಕರ ಒಂದು ವರ್ಷ ಫೈಟ್ ಮಾಡಿದ್ದೀನಿ. ಏನಪ್ಪ ಇಷ್ಟೇ ಕೊಟ್ಬಿಟ್ಟು ಅವ್ರಿಗೆ ಫೀಲ್ ಮಾಡಿದೆ. ಇದನ್ನು ಹೆಂಗೆ ತೊಗೊಂಡು ಹೋಗೋಣ ಅಂತ ಅರ್ಜೆಂಟ್ ಇತ್ತು, ಮಳೆ ಬರ್ತಿತ್ತು. ಸರಿ ಕ್ಯಾಬ್ ಬುಕ್ ಮಾಡೋಣ, ಕಾರ್ ಬುಕ್ ಮಾಡೋಣ, ನೀರೇ ತೊಗೊಂಡೋಗೋಣ ಅಂತ ಕಾರ್ ಬುಕ್ ಮಾಡೋದು ಬುಕ್ಕೇ ಆಗ್ತಾಯಿಲ್ಲ. ಸರಿ ಏನು ಬುಕ್ಕೇ ಆಗ್ತಾಯಿಲ್ಲ ಅಂದ್ಬಿಟ್ಟು ಆಟೋ ಬುಕ್ ಮಾಡೋದು ಆಟೋ ಬುಕ್ ಮಾಡೋದು. ನೀವು ನಂಬಲ್ಲ ಆ್ಯಕ್ಚುಲಿ ನಾನು ಏನು ಫೀಲ್ ಮಾಡಿದೆ. ಸೊ ಆಟೋ ಬದಲು ಕಾರ್ ಬರುತ್ತೆ, ಇಲ್ಲಿ ತೊಗೊಂಡ್ಬಿಡ್ತೀನಿ ನಾನು. ಸೊ ಹಂಗೆ ಏನೋ ನೇಚರ್ ಏನೋ ಪಾಸಿಟಿವ್ನ ಬಿಡ್ತಿದೆ. ಅದು ನನಗೆ ಮುಂಚೆನೂ ಇವ್ರು ಹೇಳಿದ್ದೀನಿ, ಮತ್ತು ಇವತ್ತು ಇವ್ರು ಒಂದು ಹೊಸ ವಿಚಾರ ಹೇಳಿದ್ರು ನನಗೆ. ಇವ್ರು ಹೇಳಿದ್ರೆ ನನಗೆ ಅದು ಟ್ರಿಗರ್ ಆಯಿತು. ಆ ವಿಚಾರ ನಾನು ಹೇಳಿದ್ದೆ ನಮ್ಮ ಮನಸ್ಸು ಹೇಳಿ. ಸೊ ಏನೋ ಪಾಸಿಟಿವ್ ವೈಬ್ಸ್ ಆಗ್ತಿದೆ ಅಂತ ಫೀಲ್ ಮಾಡ್ತೀನಿ. ಗೊತ್ತಿಲ್ಲ ಎಲ್ಲ ಕಡೆಯಿಂದನೂ ಸಪೋರ್ಟ್ ಯೂನಿವರ್ಸ್ ಮೇಡಮ್. ಆ್ಯಕ್ಚುಲಿ ಅದು ದೊಡ್ಡದಲ್ಲ ನಮ್ಮದು, ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪವರ್ಫುಲ್ ವರ್ಡ್ ಯೂನಿವರ್ಸ್ ಇದೆಯಲ್ಲ, ಆ ಯೂನಿವರ್ಸ್ ಸಪೋರ್ಟ್ ಮಾಡ್ತೀವಿ. ಮೋಸ್ಟ್ಲಿ ಏನೋ ಒಂದು ಕಡೆ ಈಗ ನೀವು ಚಂದನ್ ಸರ್ನ ನಿಮ್ಮ ಫಸ್ಟ್ ಮೂವಿ, ಅವ್ರದ್ದು ಫಸ್ಟ್ ಮೂವಿ, ನೀವು ಅದಕ್ಕೆ ಈ ಥರ ಒಂದು ಕತೆಗೆ ಅದರಲ್ಲೂ ಈ ಥರ ಒಂದು ರೋಲ್ಗೆ ನಿಜ ಇದನ್ನು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚಂದನ್ ಶೆಟ್ಟಿ ಅವರು ಏನಾದ್ರು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಈ ಥರ ಒಂದು ರೋಲ್ ಮುಖಾಂತರ ಎಂಟ್ರಿ ಕೊಡ್ತಾರೆ ಅಂತ ಯಾರು ನೆವರ್ ಎಕ್ಸ್ಪೆಕ್ಟೆಡ್. ಇದು ಒಂಥರ ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನೀವು ಅವ್ರು ಬಂದು ಕತೆ ಹೇಳಿದ ತಕ್ಷಣ ಹಿಂಗಿದೆ ರೋಲ್ ಅಂತ ಎಲ್ಲ ಹೇಳು. ಅದರಲ್ಲಿ ಒಂದು P1 ಕ್ಯಾರೆಕ್ಟರ್ ಬೇಸಿಕಲಿ, ಆಮೇಲೆ ಬೇರೆ ಶೇಡ್ಸ್ ಇದೆ ಅಂತಲೂ ಗೊತ್ತಾಯಿತು. ಬಟ್ ಏನು ಅನ್ನಿಸ್ತು ಸರ್, ಆ ಫೀಲ್ ಹೆಂಗಿತ್ತು? ಇಲ್ಲ, ನನಗೆ ಫೀಲ್ ನಾನಿದ್ದೆ ನಾನೊಬ್ಬ ಆ್ಯಕ್ಟರ್ ಆಗೇ ಕೂರಿಸ್ಕೋಬೇಕು ಅಂತ. ಲೈಕ್ ಅಂದರೆ ನನಗೆ ಹೀರೋ ಅಂತ ಇದೆ ವರ್ಡು, ಅದ್ರ ಮೇಲೆ ನನಗೆ ನಂಬಿಕೆ ಇದೆ. ನನಗೆ ಆ್ಯಕ್ಟರ್ ಈಸ್ ಅನ್ ಆ್ಯಕ್ಟರ್ ಅಂತ ಅನ್ಬೇಕು. ಅದೇನು ಹೀರೋ ಅಲ್ಲ ಸರ್, ಹೀರೋ ಆ್ಯಕ್ಟರ್. ಆ್ಯಕ್ಚುಲಿ ಅದು ಹೆಂಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಎಕ್ಸಾಂಪಲ್, ಈಗ ವಿದ್ಯಾರ್ಥಿನಿದೆ. ಇವಾಗ ನಮ್ಮ ಸಿನಿಮಾಗೆ ಏನು ಬರ್ತಾರೆ ಫಸ್ಟು ನಿಜ ಅದೇ ಲೋಕಲಾಗಿ ಹೇಳ್ಬೇಕಂದ್ರೆ ಏನು ಕಿತ್ತಾಕಿರ್ತಾರೆ ಇವರು ಅಂತಲೇ ಬರ್ತಾರೆ. ಬಟ್ ಹಂಗೆ ಬರಬೇಕು ಅಷ್ಟೇ. ನಾವು ಅದನ್ನೇ ಮಾಡಿದ್ವಿ. ಹೊಸ ಹೀರೋ ಬರ್ತಾರೆ ಹಂಗೆ ಬರ್ತಾರೆ. ಅಂದರೆ ಅಲ್ಲಿ ಪ್ರೀತಿ ಇರುತ್ತೆ. ಅಲ್ಲಿ ಕಿತ್ತಾಕಿದ್ದಾರೆ, ಏನು ಮಾಡ್ಬಿಟ್ಟವ್ರೆ ಅನ್ನೋದನ್ನು ಪ್ರೀತಿ ಇರ್ತದೆ. ಸೊ ಅವ್ರಿಗೆ ಏನಾದ್ರು ನಾವು ಸ್ಯಾಟಿಸ್ಫೈ ಮಾಡ್ಬಿಟ್ವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಅವರು ನಮ್ಮ ಪಿಕ್ಚರ್ ಪೋಸ್ಟ್ ಆಗ್ಬೋದು, ನಮ್ಮ ಸಿನಿಮಾ ಕಾಮೆಂಟ್ಸು ಅವರು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೆಪ್ ಗೆದ್ದಿದ್ದೀವಿ. ಇನ್ನೊಂದು ಸಿನಿಮಾದಲ್ಲಿ ಅವ್ರು ಹಿಂಗೆ ಬರ್ತಾರೆ, ಫಸ್ಟ್ ಸಿನಿಮಾ ಪಾಸ್ ಆಗ್ಬಿಟ್ಟು ಸೆಕೆಂಡ್ ಸಿನಿಮಾ ಏನು ಮಾಡಿರ್ತಾರೆ, ಅಲ್ಲೇನಾದ್ರು ನಾವು ಗೆದ್ಬಿಟ್ರೆ ಅನ್ಕೊಳ್ಳಿ, ಅಂಗಡಿ ಮೇಲೆ, ಆಟೋ ಮೇಲೆ, ಇನ್ನೆಲ್ಲೋ ಅದು ಗೆದ್ಬಿಟ್ಟು ಅನ್ಕೊಳ್ಳಿ, ಎದ್ದೆ ಮೇಲೆ, ಅಚ್ಚೆ ಮೇಲೆ, ಇಷ್ಟೇ ಮೇಡಮ್, ಸಿಂಪಲ್ ಗಿವಿಂಗ್. ಮತ್ತೆ ಇನ್ನೊಂದು ಕೇಳೋಣ ಅನ್ಕೊಳ್ಳಿ, ಆ್ಯಕ್ಚುಲಿ ಟೈಟ್ಲು ಬಗ್ಗೆ ಕ್ಯೂರಿಯಾಸಿಟಿ.
ನಾವು ವಿದ್ಯಾರ್ಥಿನಿಯರ ಯಾವುದೋ ಸ್ಕೂಲಲ್ಲಿ ನಮಗೆ ಕೂತಿದಾಗ ಮೆಮೊ ಬಂದಾಗ ಅದ್ರಲ್ಲಿ ಬರ್ದಿರೋರು ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾರೋ ಭಾಷಣ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಂಗೆ ಹೇಳೋರು. ನಿಮಗೆ ಯಾಕೆ ಇದನ್ನೇ ಟೈಟ್ಲ್ ಆಗಿರ್ಬೇಕಂತ ಅನಿಸ್ತು? ಮೇಡಮ್ ಆಕ್ಚುಲಿ ಇದು ಟೈಟ್ಲು ನಾನು ಅನ್ಕೊಂಡಿದ್ದೆ. ನಾನು ಅನ್ಕೊಂಡಾಗ ಇದು ರಿಜಿಸ್ಟ್ರ್ ಯಾರೋ ತೊಗೊಂಡ್ಬಿಡವ್ರೆ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಆಕ್ಚುಲಿ ಹೋಗಿ ರಿಜಿಸ್ಟರ್ ಮಾಡೋದು ಓಪನ್ ಇತ್ತು, ಖುಷಿ ಆಗೋದು. ನಾನು ಯಾವಾಗ ರಿಜಿಸ್ಟರ್ ಮಾಡ್ತೀನಿ ದೇವ್ರೊಳಗೂ ನನಗೆ ಏನಾದರೂ ಬರೀ ಟೈಟ್ಲ್ ಕೊಡಿ ಅಂತ ಆಫರ್ ಬಂದಿರುತ್ತೆ, ಅದು ನನಗೆ ಈ ಸಿನಿಮಾಗಿಂತ ಜಾಸ್ತಿ ಪೇಮೆಂಟ್ ಬರುತ್ತೆ. ಅಂದರೆ ಬೇರೆ ಬೇರೆ ಎಲ್ಲ ಸೇರಿಸಿದ್ರೆ. ಸೊ ನನಗೆ ಕೊಟ್ಟಿಲ್ಲ. ಒನ್ಸ್ ರಿಜಿಸ್ಟರ್ ಆದಮೇಲೆ ನನ್ನ ಟೈಟ್ಲ್ ಕೊಡಿ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಿಂದನೇ ಆಫರ್ ಬರುತ್ತೆ ನನಗೆ ಟೈಟ್ಲ್ ಕೊಡಿ ಅಂತ. ಸೊ ಬಿಟ್ಕೊಡಿಲ್ಲ ನಾನು, ಬಿಕಾಸ್ ನನ್ನ ಕಂಟೆಂಟಿಗೆ ಸೂಟ್ ಆಗುತ್ತೆ ಅಂತ. ಸೊ ಅಷ್ಟರ ಮಟ್ಟಿಗೆ ಡಿಮ್ಯಾಂಡಿಂಗ್ ಟೈಟಲ್ಲು. ಮತ್ತು ನಿಮಗೆ ಟೈಟ್ಲ್ ಕೇಳಿದ ತಕ್ಷಣ, ಟೈಟ್ಲ್ ಹೇಳಿದ ತಕ್ಷಣ ಒಂದು ಪಾಸಿಟಿವ್ ವೇವ್ ಅನಿಸುತ್ತೆ ನಿಮಗೆ ಸ್ಟೂಡೆಂಟ್. ಮತ್ತು ನನ್ನ ಟಾರ್ಗೆಟೆಡ್ ಆಡಿಯನ್ಸ್ ಅವರೇ. ಸಿನಿಮಾ ನೋಡೋದು ಯಾರು ಮೇಡಮ್? ಯೂತ್ಸ್ ಅಲ್ಲ ಮೇಡಮ್, ಅವರೇ ಟಾರ್ಗೆಟ್ ಆಡಿಯನ್ಸ್. ಅವ್ರು ನೋಡ್ತಾರೆ ಎಂಜಾಯ್ ಮಾಡ್ತಾರೆ. ಫೈನಲೈಸ್ ಮಾಡಿದ್ದೆಲ್ಲ ನೀವೇ ಟೈಟಲ್ನ ಹೌದು, ಹುಡುಕಿದ್ದು ಫೈನಲೈಸ್ ಮಾಡಿದ್ದೆಲ್ಲ. ಓಕೆ ಸರ್, ಇನ್ನೊಂದು ಪ್ರೊಡ್ಯೂಸರ್ ಕಡೆಯಿಂದ ಇದಕ್ಕೆ ಕೋಆಪರೇಷನ್ ಹೇಗಿತ್ತು ಓವರ್ ಆಲ್ ಪ್ರೋಸೆಸ್ ಅಲ್ಲಿ? ಮೇಡಮ್ ಆಕ್ಚುಲಿ ನಾನು ಪ್ರೊಡ್ಯೂಸರ್ ಬಗ್ಗೆ ಓಪನಿಂಗ್ ಟೈಟಲ್ ನಿರ್ಮಾಪಕರು ಅಂತ ಆಗ್ತಾರಲ್ಲ, ಅಲ್ಲಿ ನಾನು ನಿರ್ಮಾಪಕರು ಅಂತ ಹಾಕಿಲ್ಲ. ಒಂದೇ ವರ್ಡ್ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರೊಡ್ಯೂಸರ್ ಗಾಡ್ ಅಂತ. ಓಕೆ, ಯಾಕೆ ಅಂದರೆ ನನ್ನ ಸಿನಿಮಾದಲ್ಲಿ ಸುಬ್ರಹ್ಮಣ್ಯ ಕುಕ್ಕೆ, ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಂಗೆ ಇಲ್ಲ ನಾನು. ಇನ್ನೊಂದು ಶಿವಲಿಂಗೇಗೌಡರು, ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಗೌಡ್ರೆ ಇಲ್ಲಿದ್ದಾರೆ, ಶಿವಲಿಂಗ ದೇವ್ರೆ ಶಿವನೇ ಪಕ್ಕದಲ್ಲಿದ್ದಾನೆ. ಸೊ ಹಂಗಾಗಿ ಸೊ ದೇವರೇ ನಮ್ಮ ಜೊತೆಯಲ್ಲಿ ಇದ್ದೀವಿ, ಅವ್ರ ಹತ್ರ ನಾವು ಕೆಲಸ ಮಾಡ್ತಿದ್ದೀವಿ. ಅಷ್ಟು ಲಿಬರಲ್ ಆಗಿ ಬಿಟ್ಟಿದ್ದಾರೆ. ಸಿನಿಮಾಗೆ ಏನು ಬೇಕೋ ಅದನ್ನು ಇವತ್ತಿನ ಕ್ಷಣದ ತನಕ ಮತ್ತು ರಿಲೀಸ್ ಆಗೋವರೆಗೂ ಅವರು ಮಾಡ್ತಾರೆ. ಆಮೇಲೆ ಎಸ್ಪೆಷಲಿ ನಾನಾಗಲಿ, ಚಂದನ್ಸ್ ಆಗಲಿ, ಪ್ರೊಡಕ್ಷನ್ ಕಂಪ್ನಿಯವರಾಗಲಿ ಅವ್ರು ಕೊಟ್ಟಿದ್ದೂ ಅಷ್ಟೇ ನಾವು ವರ್ಕ್ ಮಾಡ್ತಿದ್ದೀವಿ. ಅವರು ಯಾವುದೇ ಬಿಸ್ನೆಸ್ ಆಗಿರಲಿ ಅದನ್ನೇನು ಯೋಚನೆ ಮಾಡ್ತಿಲ್ಲ, ಚೆನ್ನಾಗಿ ಮಾಡಿ. ಅವ್ರು ಹೇಳ್ತಿದ್ದು ಪ್ರಾಡಕ್ಟ್ ಚೆನ್ನಾಗಿ ಮಾಡಿ. ಕೆಲವರು ಹೇಳ್ತಾರೆ ಒಬ್ಬ ಹೀರೋನ ಅಥವಾ ಒಬ್ಬ ಡೈರೆಕ್ಟ್ ಹಾಕಿದ ತಕ್ಷಣ ಇದನ್ನ ಹಾಕಿದ್ರೆ ಎಷ್ಟು ಬಂದ್ಬಿಡುತ್ತೆ. ಇವತ್ತಿನವರೆಗೂ ಅವ್ರು ಅದ್ರ ಬಗ್ಗೆ ಕೇಳಿಲ್ಲ. ಒಳ್ಳೆ ಸಿನಿಮಾ ಮಾಡಿ ಪ್ರಾಡಕ್ಟ್ ಚೆನ್ನಾಗಿ ಮಾಡಿ. ಪ್ರಾಡಕ್ಟ್ ಚೆನ್ನಾಗಿ ಮಾಡಿದ್ರೆ ಸೇಲ್ ಆಗುತ್ತೆ. ಪ್ರಾಡಕ್ಟ್ ಚೆನ್ನಾಗಿ ಮಾಡಿದ್ರೆ ಜನ ಬರ್ತಾರೆ. ಪ್ರಾಡಕ್ಟ್ ಚೆನ್ನಾಗಿ ಮಾಡಿ ಅದಕ್ಕೆ ಬೇಕು ಅಂತಿದ್ದಾರೆ. ಸೊ ಹಂಗಾಗಿ ನಾವು ಟಿಲ್ ಎಲ್ಲಿವರೆಗೂ ಪ್ರೊಡಕ್ಷನ್ ಕಂಪನಿ ಇರುತ್ತೆ ನಮ್ಮ ಕಡೆಯಿಂದ ಎನಿ ಟೈಮ್ ಈ ಪ್ರೊಡಕ್ಷನ್ ಕಂಪ್ನಿಗೆ ನಾವು ವರ್ಕ್ ಮಾಡೋಕ್ಕೆ ರೆಡಿ ಇರ್ತೀವಿ ಮೇಡಮ್. ಯಾಕೆಂದರೆ ಫಸ್ಟ್ ಚಾನ್ಸ್ ಕೊಟ್ಟಿರ್ತಾರಲ್ಲ ನಾವು, ಆ ಗ್ರ್ಯಾಟಿಟ್ಯೂಡ್ ನಮ್ಗೆ ಇರಬೇಕಲ್ಲ ನಾವು. ಅದು ವಾಟ್ ಎವರ್ ಏನೇ ಇದ್ರು ಆ ಗ್ರ್ಯಾಟಿಟ್ಯೂಡ್ ಡೆಫಿನೆಟ್ ನನಗಂತೂ ಡೆಫಿನೆಟ್ ಯಾವಾಗಲೂ ಇರುತ್ತೆ.